ನನ್ನ ಗತಿ ಏನಾಗೈತೆ ಅಂತ ಮಾಡೀರಿ. ಆ ಬಾಟ್ಲಾಗಿ ನೀರ್ ನೆನೆಸಿದ್ರ ಯಪ್ಪ ಮಾವ ಒಂದ್ ಚರ್ಗಿ ಕುಡಿಯಾಕ ನೀರು ತುಂಬಾ ತುಂಬ್ಕೊಂಡ್ ಬಾರ ಯವ್ವ. ಅವ್ರವ್ರ ಜಿಬ್ಬರು ಮನ್ಯಾಗ ನೆಮ್ಮದಿಲ್ಲ ನೀರು ಕುಡ್ದಿಲ್ಲ ಯವ್ವ. ಅಂದಂಗ ಮೇಲೆ ಮೇಲೆ ಯಾಕ ಎಲ್ಲಾರು ಫೋನ್ ಹಚ್ಚಕತ್ತಿದ್ರಿ? ಸಂತು ನಿಂದು ಎಷ್ಟು ಫೋನ್ ಬಂದಿದ್ವಲ್ಲ? ಆದಾಯಪ್ಪ ನನಗ ಪುನಾಕ ಟ್ರಾನ್ಸ್ಫರ್ ಮಾಡ್ಯಾರ. ಅದಕ್ಕ ಇನ್ನೊಂದು ವಾರ ಬಿಟ್ಟು ಹೋಗಿ ಜಾಯಿನ್ ಆಗ್ಬೇಕು. ಪುನಾಕ ಆತ ಭಾಳ ದೂರ ಆತಲ್ಲ ಯಪ್ಪ ಸಂತು. ಹ್ಞೂನಪ್ಪ ಬೆಂಗಳೂರು ಹಾಕಂತ ಕೇಳಿದೆ. ಅವರು ಬರಂಗಿಲ್ರಿ ಹಂಗ ಹಾಕಾಕ, ನೀವು ಒಂದ್ ವರ್ಷ ಮಾಡಬೇಕಲ್ಲಿ ಅಂತಾರ. ಹೋಲ್ ಬಿಡಪ್ಪ, ಎಲ್ಲಾದ್ರೂ ದುಡಿಯೋದಲ್ಲ ಯಾಕಾಗೋದಕ್ಕ. ಮನಿ ಪನಿದು ಒಟ್ಟು ವ್ಯವಸ್ಥೆ ನೋಡ್ಕೊ. ಅಲ್ಲೇ ನಮ್ ಗೆಳೆಯನ್ ಮನಿ ಐತಿಪ್ಪ, ಅವಂಗ ಫೋನ್ ಹಚ್ಚಿ ಕೇಳೀನಿ. ಮತ್ ಏರಿಯಾದ ಅಡ್ರೆಸ್ ಕಳ್ಸೀನಿ. ಆ ಏರಿಯಾದಾಗ ಯಾವ್ರ ಮನಿ ಇದ್ರೆ ಹೇಳಂತ ಹೇಳೀನಿ. ಚಲೋ ಆತ್ ಬಿಡು. ಸುರೇಶ ನೀ ಹೆಂಗದೀಪ? ಯಪ್ಪ ಆರಾಮದೇನ್ ನೋಡು. ಎಲ್ಲದಾಳ ಸೋಬಾ ಬಂದಿಲ್ಲ? ಇಲ್ಪ ಆಕಿ ಬಂದಿಲ್ಲ. ಹಂಗ ನಾನು ಆಫೀಸ್ಲಿಂದ ಹಿಂಗ ಬಂದೆ. ಯಾಕ ಅವನ್ನ ಅಮ್ಮನ್ನ ನಿಂದು ನೆನಪಾತ. ಅದಕ್ಕ ಸಂತಂದು ಕೈ ಬಡ್ದು ಫೋನ್ ಬಂದಿತ್ತಂತ. ಮಿಸ್ ಕಾಲ್ ನೋಡಿದ್ನಿಲ್ಲ. ಇತ್ತಾಗ ಊರಿನ ಕಡೆ ಗ್ಯಾಸ್ ಆಗ್ಬಿಡ್ತಾ, ಅದಕ್ಕ ಹಂಗ ಬಂದ್ ನೋಡು. ಯಾಕಾಗೋಲ್ದಕ್ಕ ಸಂತಪ್ಪ ಇನ್ ಒಂದ ವಾರ ಇರವ. ಆತ್ ಬಿಡಪ್ಪ. ಮತ್ತ ನಿಮ್ ಕೆಲ್ಸದ ಮೇಲೆ ನೀವು ಹೋಗೋರ್ಪ ಒಂದಿಲ್ದ ಒಂದಿನ. ಯಾಕಾಗೋಲ್ದಕ್ಕ ಒಟ್ಟ ನಿಮ್ ಜೀವನ ನೀವು ಕಟ್ಕೋಬೇಕು ನೋಡಪ್ಪ ಚಂದಿಗೆ. ಯಪ್ಪ ಇಲ್ಲಿ ನೋಡ್ ಸಂತು, ಹೋದಲ್ಲೇ ನಾನು ನಿಮ್ಮವ್ವ ನಿಮ್ಮಮ್ಮ ಇರುದಿಲ್ಲ. ನಿಮಗ ಏನಾರ ತಪ್ಪು ಮಾಡಿದ್ರ ತಿದ್ದಿ ಬುದ್ಧಿ ಹೇಳಾಕ. ಅದಕ್ಕ ನಿಮ್ ಹೆಂಡ್ರನ್ನ ಚಂದಗೆ ನೋಡ್ಕೊಳ್ಳೋದು ಜವಾಬ್ದಾರಿ ನಿಮ್ದು. ಹುಟ್ಟಿದ ಮನಿ ಬಿಟ್ಟು ಮೆಟ್ಟಿದ ಮನಿ ಮುಂದೆ ಮಾಡಾಕ ಅವ್ರ ತ್ಯಾಗ ದೊಡ್ಡದೈತಿಪ್ಪ. ಅಂತ ನಿಮ್ಮ ಹೆಂಡ್ರದ ಮನಸ್ಸು ಮುನುಸ್ಬೇಡ್ರಿ. ಏನ ಅವ್ರು ಏನ್ ಹೇಳ್ತಾರ ಅದಕ್ಕ ಅದಕ್ಕ ಯಾವ್ದಾ ಒಂದ ಜಗಳಕ್ಕ ಕಾರಣ ಮಾಡ್ಕೋಬೇಡ್ರಿ. ಇಷ್ಟ ನಾ ಹೇಳೋದು. ಗಂಡಗ ಹೇಂತಿ, ಹೇಂತಿಗೆ ಗಂಡ. ಮನೆಯಾಗಿರುವಂತ ವಾತಾವರಣ ಖುಷಿಯಾಗಿರ್ಬೇಕ ಹೊರತು ಅಕ್ಕಿ ಮಕ್ಕ ಅತ್ತಾಗ ನಿಮ್ಮ ಮಕ್ಕ ಇತ್ತಾಗ ಇಂಥದ್ದು ಇರಬಾರ್ದು. ಅವ್ರು ಏನಾರ ಆಸೆ ಪಡ್ಲಿ, ಆತು ನಿನಗಿಷ್ಟ ಬಂದಂಗೆ ಇರು, ಇಷ್ಟ ಬಂದಂಗೆ ಮಾಡು. ಇವು ಎರಡು ಮಾತು ಅಂದ್ರಿ ಮನಿ ಅನ್ನೋದು ಸ್ವರ್ಗ ಆಗಿರ್ತೈತಿ ನೋಡಪ್ಪ. ನನಗಿಂತ ನೀವು ಹೆತ್ತ ಸಾಲಿ ಕಲ್ತವ್ರು. ಏನು ನನಗಿಂತ ಬುದ್ಧಿ ರಗಡ ಐತಿ. ಆದ್ರೆ ಇದನ್ನ ಯಾಕೆ ಹೇಳಾಕತ್ತೇನಂದ್ರೆ ನನ್ನ ಅನುಭವದ ಮ್ಯಾಲೆ ಹೇಳಾಕುಂತಾನಿ. ಅದಕ್ಕೆ ಮನಿಯೊಳಗೆ ಒಳ್ಳೆ ವಾತಾವರಣ ಇಟ್ಟುಕೊಂಡು ಆರಾಮ್ ನೆಮ್ಮದಿಲೇ ಇರ್ರಿ. ಇಲ್ಲದ ಸಲ್ಲದ ಚಿಂತಿ ತೆಲಕ್ ಹಾಕೊಂಡು ನಿಮ್ದು ನೆಮ್ಮದಿಯನ್ನ ಹಾಳು ಮಾಡ್ಕೋಬೇಡ್ರಿ. ಹೆಂಡತಿ ಹೇಳ್ದಂಗ ಕೇಳ್ಕೊಂತ ಹೊಂಟ್ರಿ ಅಂದ್ರ ತಂದಿನೂ ಬಿಡು ತಾಯಿನೂ ಬಿಡು. ಒಂದು ದಿನ ನನ್ನೂ ಬಿಡ ಅಂತಂದ್ರು ಅವ್ರು ಹೇಳ್ದಂಗ ಕುಣ್ಕೊಂತ ನಮ್ಮ ತಲೆ ಮೇಲೆ ಕುಂದರ್ಸ್ಕೊಂಡ್ವಿ ಅಂದ್ರ ಯಾವ್ದಾರ ಮಾರ್ಕೆಟ್ನ್ಯಾಗ ನಮ್ಮನ್ನ ಮಾರಿ ಬರ್ತಾರ. ಏನಂದಿ? ಇಲ್ಲಪ್ಪ ನೀ ಹೇಳ್ದಂಗ ಇರ್ತೇವಿ ಅಂದೆ. ನಾ ಹೇಳ್ದಂಗ ನಡ್ಕೊಂಡಿದ್ರಿ ಅಂದ್ರ ನೋಡ್ಪ ಮನ್ಯಾಗ ಖುಷಿ ಸಂತೋಷ ಪ್ರೀತಿ ತುಂಬಿರ್ತೈತಿ. ಸುಳ್ಳ ಸಣ್ಣ ಸಣ್ಣ ವಿಷಯಕ್ಕ ಕ್ಷುಲ್ಲಕ ಬುದ್ಧಿ ತೋರಿಸಿ ಜಗಳಕ್ಕ ಕಾರಣ ಮಾಡ್ಕೋಬೇಡ್ರಿ. ಸುರೇಶ ಸ್ವಭಾವ ಹೇಳ್ದಂಗ ಕೇಳ್ತೀನ ಇಲ್ಲ? ಯಪ್ಪ ಆಕಿ ಹೇಳ್ದಂಗ ನೀವ್ ಹೇಳ್ದಂಗ ಆಕಿ ಎಲ್ಲ ಮನಿ ಮಾಡ್ಯದಾಳ, ಅಲ್ಲೇ ಹೋಗ್ಯದನಲ್ಪ. ಇನ್ನು ಏನ್ ಕೇಳಿ? ಸುರೇಶ ಆಕಿ ಮನಿ ಮಾಡ್ಯದಾಳ ಅಂತ ಹೇಳಿ ಬರೀ ಮನ್ಯಾಗ ಹೋಗಿದ್ರಲ್ಲ, ಆಕಿಗೂ ಒಂಚೂರು ನೆಮ್ಮದಿ ಅನ್ನೋದು ಬೇಕಲ್ಲ. ಯವ್ವ ನೆಮ್ಮದಿ ಸಿಗ್ಲಂತ ಈ ಮನಿ ಬಿಟ್ಟು ಅಲ್ಲಿ ಹೋಗಿ ಕುಂತಾಳ. ಆ ಮನ್ಯಾಗ ಆಕಿ ನೆಮ್ಮದಿ ಐತಿ. ನಾ ಕೊಟ್ರಷ್ಟು ಬಿಟ್ರಷ್ಟು. ಸೂರ್ಯ ಇಲ್ಲೇ ನೀ ತಪ್ಪು ಮಾಡುದು. ನಿನ್ನ ಕರ್ಕೊಂಡು ಹೋಗ್ಯಾಳ ಅಂದ್ರ ಆಕಿ ಇಚ್ಚಲ್ಲ. ನಿಮ್ದು ಭೂಮಿ ಋಣ ಅಲ್ಲಿ ಐತಿ. ಯಾಕಾಗೋದಕ್ಕ ಏನ ಒಂದು ಏನಾರ ಅಂದ್ರೂ ತಡ್ಕೋ, ಹೊಟ್ಟೆಗೆ ಹಾಕೊಂಡ ಆಕಿ ಹೇಳದಕ್ಕ ಅನ್ನೋದು ಕಲಿಬೇಕಪ್ಪ. ಇನ್ನ ನಿಮ್ಮಪ್ಪ ಅನ್ನೋದು ಖರೆ ಐತಿಪ್ಪ ಸೂರ್ಯ. ಏನ ನೀವಿಬ್ರು ಅಲ್ಲೇ ಚಂದ ಅದೀರಂದ್ರ ನಿಮ್ಮಪ್ಪ ನಿಮ್ಮವ್ವ ಆರಾಮ ನೆಮ್ಮದಿಲೆ ಒಂದ್ ರೊಟ್ಟಿ ತಿಂತಾರ ಇಲ್ಲಿ. ಇಲ್ಲಂದ್ರ ಎಲ್ಲೇ ಎರಡು ಮಂದಿ ಜಗಳ ಮಾಡ್ಯಾರ ಏನ, ಎರಡು ಮಂದಿ ಮಾತಾಡ್ತಾರ ಇಲ್ಲ. ನಮ್ ಸಂಬಂಧ ಏನಾರ ಇವನು ಅಂತಾನಕಿಗೆ ಆಕಿ ಹೊಳ್ಳಿಕಿ ಇವಂಗೇನ್ರ ಅಂತಾಳ. ಸಿಟ್ಟು ತಡಕಾಗ್ಲಾರ್ದ ಏನೋ ಒಂದ್ ಜಗಳ ಮಾಡ್ತಾರಲ್ಲ ಅನ್ನೋ ಒಂದು ವಿಚಾರದಾಗ ನಿಮ್ಮಪ್ಪ ನಿಮ್ಮವ್ವ ದಿನ ಕಳೆಯಕತ್ತಾರಪ್ಪ. ಅದಕ್ಕ ಸೂರ್ಯ ನೋಡು ಏನಾಗದು ಯಾವ ಕಾಲಕ್ಕ ಆಕೇತಿ ಏನ. ಅದಕ್ಕ ಆಕಿ ಹೇಳದಕ್ಕ ಅಂದ್ಬಿಡಪ್ಪ. ಆಕಿ ನೋಡುನು ಆಕಿಗೆ ಎಲ್ಲಿ ಮಠ ಸಂತೋಷ ಅನಿಸ್ತೈತಿ ಅಲ್ಲಿ ಮಠ ಮನ್ಯಾಗ ಇರ್ಲಿಕ್ಕೆ. ಆತ್ ತಗೋಯಮ್ಮ. ಬರೀ ಆತ್ ತಗೋ ಅಲ್ ಸೂರ್ಯ. ಬರ್ತಾನ ಇನ್ನೊಂದ್ 2 ದಿನ ಬಿಟ್ಟು ಊರಿಗೆ. ಏನ 2 ದಿನ ಇದ್ದು ನೋಡ್ತೇನಿ ನಿಮ್ದು ಹಾಲು ಚಾಲು. ಚಂದಗೆ ಹೆಂಡತಿ ಕೂಟ ಹೊಂದ್ಕೊಂಡು ಹೋಗುದು ಕಲ್ಕೋ. ಚಲೋ ಪಜಿತ ಆಯ್ತು ನನಗ. ಮನ್ಯಾಗ ನೋಡಿದ್ರ ನನ್ನ ಹೆಂಡತಿ ಅತ್ತಿ ಬೇಡ ಮಾವ ಬೇಡ, ನಮ್ಮಮ್ಮ ಅಂತೂ ಮೊದ್ಲು ಬೇಡ. ಅಲ್ಲಿ ಯಾಕೆ ಹೊಕ್ಕಿ ಅಂತ ಆಕಿ. ಇಲ್ಲಿ ಬಂದ್ರ ಆಕಿಗೆ ಸಂಕಟ. ಇಲ್ಲಿ ಬಂದೆ ಅಂದ್ರೆ 2 ದಿನ ಇರ್ಬೇಕಂದ್ರ ನಮ್ಮಪ್ಪ ನಮ್ಮವ್ವ ಸಸಿನ್ ಚಂದಾಗಿ ನೋಡ್ಕೊ. ಆಕಿ ಏನ್ ಹೇಳ್ತಾ ಅದಕ್ಕೆ ಅನ್ನ ಅಂತಾರ. ಆಕಿ ಏನ್ ಹೇಳ್ತಾಳ ಆಕಿ ಮನಸ್ನಾಗ ಏನೈತೆ ಅನ್ನೋದು ಯಾರಿಗ್ ಗೊತ್ತಾಗಬೇಕು? ಅಲ್ಲಿ ಬೇಯವ್ವ ನನಗ ಒಂದ್ ಅರ್ಥ ಆಗುದಿಲ್ಲ. ಎಲ್ಲಾರು ಕೂಡಿ ಎಂತ ಚಂದಿದ್ವಿ. ಆಕಿಗೆ ಏನಾತ ಏನ ಒಮ್ಮಿಂದೊಮ್ಮಿಕ್ಳೆ ಬೇರೆ ಮನಿ ಮಾಡ್ಕೊಂಡು ಹೋದ್ಲು. ಹೋಗ್ಲಿ ನಿಮ್ಮ ಒತ್ತಾಯಕ್ಕ ಮಣದು ನಾನು ಹೋಗಿ ಅದೇನಿ. ಈಗ
ನೀವು ಹೇಳ್ತೀರಿ ಆಕಿ ಹೇಳ್ದಂಗ ಕೇಳಂತ. ಆಕಿ ಚಲೋ ವಿಚಾರ ಹೇಳಿದ್ರೆ ನಾ ಕೇಳ್ತೇನಿ. ಇಂತಾವು ಅಡ್ಡ ಮನಿ ಮುರಿಯವು ವಿಚಾರ ಹೇಳ್ತಾಳ ನನ್ನ ತಲೆ ಗಿರ್ ಅಂತತ್ವಿ. ನಾ ಮಾತ್ರ ಆಕಿಗೆ ಯಾವತ್ತು ಮಣಿ ಹಾಕಂಗಿಲ್ಲ. ಇಲ್ಲೇ ನೋಡ್ಪಾ ನೀವು ಹಿಡ್ಬೋದು ಏನ ಯಾವಾಗ್ಲೂ ದ್ವೇಷನ ದ್ವೇಷದಿಂದ ಗೆಲ್ಲಕ್ಕಾಗುದಿಲ್ಲ. ದ್ವೇಷನ ಪ್ರೀತಿಯಿಂದನ ಗೆಲ್ಬೇಕು. ನೀ ಆಕಿ ಜೊತೆ ಒಂದ ಮನಸ್ಸಲ್ಲೇ ನಡ್ಕೊಂಡೆ ಅಂದ್ರ ಆಕಿಗೆ ಯಾವತ್ತೋ ಒಂದು ದಿನ ಧ್ಯಾನೋದಯ ಆಕ್ಕೇತಿ. ಆಕ್ಕೇತಿ ನೋಡ್ಬೇಕಾರ್ ನೀನ. ಅವಾಗ ಆಕಿ ತಪ್ಪ ಆಕಿಗ ಅರಿವು ಆಕ್ಕೇತಿ. ಅವಾಗ ನೀ ಹೇಳ್ದಂಗ ಆಕಿ ಕೇಳಾಕ್ ಚಲೋ ಮಾಡ್ತಾಳ. ಪಾಪ ಆಕಿ ಆಸೆ ತಕ್ಕಂಗೆ ಇರ್ಲಿ. ಹೌದ್ ನೋಡ್ ಸೂರ್ಯ, ಏನು ಅನ್ನಕ್ ಹೋಗ್ಬೇಡಪ್ಪ. ಏನ ಆಡಾಕ್ ಹೋಗ್ಬೇಡ. ಬಿಸಿ ಬಿಸಿದು ಅಡಿಗೆ ಮಾಡಿಸ್ಕೋ, ಉಣ್ಣು. ಆಕಿನ್ನು ಏನೈತಿ ಆಕಿಗೂ ಕಷ್ಟ ಸುಖ ಕೇಳು, ಎರಡು ಚಂದೆ ಮಾತಾಡ. ಏನ ಇಷ್ಟ ಚಂದಗೆ ಇರ್ರಿ, ಒಟ್ಟಿ ಬಿಡಾರು ಸಾಕ. ಏನ್ ಮಾಡ್ತಿ ಬಿಡ ಸುರೇಶಪ್ಪ. ಇರಡ ಸಕ್ಕಿನ ಮೂಳೆ ಐತಿ ಖರೇವು, ಆದ್ರೂ ನೀನ್ ಹೇಳ್ತೀನ ಅಲ್ಲಪ್ಪ. ಗಂಡ ಹೆಂಡತಿ ಸಂಬಂಧ ಒಂದಿನದ್ದು ಅಲ್ಲಿ ನೋಡು, ಇವತ್ತಿದ್ದು ನಾಳೆ ಬಿಟ್ಟು ಹೋಗುದಲ್ಲ. ಏನ ಒಂದರ ತಡ್ಕೊಳಬೇಕ. ಆಗಂತ್ರ ನೀನ್ ಹೇಳ್ತಿ ಉಪಯೋಗಿಲ್ಲ, ಒಟ್ಟ ಉಪಯೋಗಿಲ್ಲ ನೋಡ್ತಮ್ಮ. ನೀನ ತಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಯಾರು ಮನಸ್ಸೇ ಕೆಟ್ಟಿರೋದಿಲ್ರಿ ಪಾಪ. ಅವ್ರಿರೋ ಪರಿಸ್ಥಿತಿ ಅವ್ರನ್ನ ಹಂಗ ಮಾಡಿಸ್ತತಿ. ಸರಿ, ನೀವ್ ಹೇಳೋದಂಗ ಕೇಳ್ತೇನೆ. ಹೌದು, ಶೋಭವನ್ನು ಕರ್ಕೊಂಡ್ ಬಂದ್ಬಿಡ್ಬೇಕಿಲ್ಲ? ಆಕಿ ಬರ್ತಾಳ ಯಪ್ಪ. ಅಯ್ಯೋ ಮುಗೀತು ಬಿಡು. ಅಲ್ಪ ಮತ್ತೀಗ ನೀನು ಹೊತ್ತಾಗಿ ಬಂದಿದಿ, ಮನ್ಯಾಗ ಆಕೆ ಒಬ್ಬೇಕೆ ಅಲ್ಲೇ ಇಬ್ರದ ತಗೋ. ಅಂದ್ರೆ ಅವ್ರವ್ ಬಂದಾಳ? ಇಲ್ಲ, ಅವ್ರಪ್ಪ ಬಂದಿಲ್ಲ ಅವರು. ಮತ್ ಯಾರು ಇನ್ನೊಬ್ರೆ? ಅವ್ರಪ್ಪಗ ಮಾಡಾಕ ಕೆಲಸ ಇಲ್ಲ, ಎಲ್ಲೇ ಹೋಗಿದ್ನಂತ. ಅಲ್ಲಿ ಒಂದು ನಾಯಿ ತಗೊಂಬಂದಾನ ಮಾರಾಕ. ಅದನ್ನ ಮಗಳಿಗೆ ಬಿಟ್ಟಾನ ಜೋಪಾನ ಮಾಡಾಕ. ನಾಯಿ ಐತನ, ಬೇಸ್ ಬಿಡು. ನಾಯಿ ಇರೋದ್ ಮನ್ಯಾಗ. ಶೋಭವ್ಗ ಫೋನ್ ಹಚ್ಚು. ಏನ ಚಂದಿಗೆ ಊಟ ಮಾಡಿ ಮನಿ ಎಲ್ಲಾ ಗಟ್ಟಪತ್ರ ಚಾವಿ ಹಾಕೊಂಡು ಮಕ್ಕೋನ್. ಏನ ಅಂತದ್ರಾಗ ಬಾರಿ ಎತ್ತಿದ ಕೈ ತಗೋಕಿ ಆತ. ಫೋನ್ ಹಚ್ಚಿ ಒಂದು ನಮಗೂ ಸಮಾಧಾನ ಆಕತಿ. ಆತ್ ತಗೋರ್ಬೇಕು. ಒಳಗ ಟವರ್ ಬರಂಗಿಲ್ಲ, ಹೊರಗೆ ಹೋಗಿ ಹೇಳ್ತಾನೆ. ಅಷ್ಟ್ ಮಾಡ್ಬಿಡು. ಎತ್ತಿ ಉಷ್ಟ್ರನ್ನು ಊಟಕ್ಕ ಕರ್ಕೊಂಡು ಬಾ ಹಂಗಾರ. ಆತ್ ತಗೋ ಲಕ್ಷ್ಮವ್ವ. ಇವ ಯಾವಾಗ ಆಫೀಸ್ಗೆ ಹೋಗ್ಕಾನು, ನಾ ಯಾವಾಗ ಪ್ರೀತಮ್ಗ ಫೋನ್ ಮಾಡಿ ಮಾತಾಡ್ತೀನಿ ಏನೋ. ಛೇ ಹಾಳಾದಮ್ಮ, ಬಾತ್ರೂಮ್ ಹಿಡ್ಕೊಂಡು ಕುಂತು ಬಿಟ್ಟಾನ. ಯಾವಾಗ ಹಾಳಾಗಿ ಆಫೀಸ್ಗೆ ಹೋಗ್ಕಾನೋ ಏನೋ. ಜಲ್ದಿ ಫೋನ್ ಹಚ್ಚಿ ಮಾತಾಡಂಗಾಗೈತಿ. ನಿನ್ನೆ ಮಾತಾಡಕ ಸರಿಯಾಗಿ ಟೈಮ ಸಿಗ್ಲಿಲ್ಲ. ಒಂದ್ ಸ್ವಲ್ಪ ದಿನ ಆ ಪ್ರೀತಮನ್ ನನ್ನ ಬುಟ್ಟಿಗೆ ಹಾಕೊಂಡ ಇವಂಗ ಬರೋಬ್ಬರಿ ಊರ ದಾರಿನ ತೋರಿಸ್ತೇನೆ. ನನ್ನ ಕೆಲಸ ಆಗೋ ಮಟ ಕತ್ತಿ ಕಾಲು ಹಿಡಿಬೇಕ. ಏನು ಮಾಡಾಕ ಬರೋದಿಲ್ಲ. ಫೋನ್ ರಿಂಗ್ ಆಗಕತ್ತೈತಿ. ಯಾರ್ದ ಈ ನಂಬರ್? ಓ ಪ್ರೀತಮಂದ. ನನ್ ಚಿನ್ನದ ಕಣಿ ನೆಂದವ್ರದ್ದು ಮಂದಾಗಂತ. ಅವನ್ನ ನೆನ್ಸಾಕತ್ತಿದ್ದೆ, ಅವಂದ ಫೋನ್ ಬಂತ. ರಿಸೀವ್ ಮಾಡಿಬಿಡ್ಲ? ಬೇಡ. ಮತ್ತ ಶಂಕರ್ ಬಾತ್ರೂಮಿಂದ ಹೊರಗೆ ಬಂದಂದ್ರ ಅರ್ಧಮರ್ಧ ಮಾತಾಕಾವ. ಈ ಹಾಳಾದವ ಮನಿ ಬಿಟ್ಟು ಹೋದ್ನಂದ್ರ ಆರಾಮಾಗಿ ಕುತ್ಕೊಂಡು ಬೇಕಾದಷ್ಟು ಮಾತಾಡ್ಬೋದು. ಇವತ್ತೇ ನಿಮ್ಮ ಜಲ್ದಿ ಆಫೀಸ್ಗೆ ಹೋಗಂಗ್ ಕಾಣಂಗಿಲ್ಲ. ಏನ್ ಮಾಡ್ಲಿ ಇವ್ನು ಹೊರಗೆ ಹಾಕಂತೇನಿ. ಸೋನ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಡ. ಆದಷ್ಟು ಜಲ್ದಿ ಮನಿ ಹಿಡಿಯವದಾನ. ಒಮ್ಮೆ ಮನಿ ನಿನ್ನ ಹೆಸರ್ಲೆ ಹಿಡದ ಆಮೇಲೆ ಅವಂಗೊಂದು ಗತಿ ಕಾಣಿಸುವಂತಿ. ಈಗ ಸ್ವಲ್ಪ ತೆಪ್ಪಗಿರೋದು ಕಲಿ. ನನ್ನ ಮನಸ್ಸು ಹೇಳೋದು ಕರೆಕ್ಟ್ ಐತಿ. ತಾಳಿದವನು ಬಾಳಿಯಾನು ಅಂತ ದೊಡ್ಡವ್ರ ಹೇಳ್ಯಾರ. ಪ್ರೀತಮ್ಗ ಸ್ನಾನ ಮಾಡಾತೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಮೆಸೇಜ್ ಹಾಕ್ಬಿಡ್ತೇನೆ. ಮೆಸೇಜ್ ಹೋತ. ಸೋನಲ್ ಬಂದ. ಸೋನಲ್ ಬರೀ ಯಾವಾಗಿದ್ರು ಸೋನಲ್. ಹೇಳ್ರಿ ಶಂಕರ್. ಯಾಕೆ ಸೋನಲ್ ಒಂಥರನ ಅದೆಯಲ್ಲ? ನಿನಗೇನ್ರ ಮೈಯಾಗ ಹುಷಾರಿಲ್ಲನ? ನನಗ ಇಲ್ಲ ಆ ಥರ ಏನೂ ಇಲ್ಲ. ಅಲ್ಲ ಮತ್ತೆ ಹುಷಾರಿಲ್ಲ ಅಂದ್ರ ಡಾಕ್ಟರ್ ಹತ್ರ ಹೋಗುನ? ಡಾಕ್ಟರ್ ಬೇಡ ರೀ, ನಾನು ಆರಾಮದೀನಿ, ಏನು ತೊಂದರೆ ಇಲ್ಲ. ಯಾಕೋ ಮೊದ್ಲಿನ ತರ ಆಕ್ಟಿವ್ ಇಲ್ಲ ಅಂತ ಅನ್ಸ್ತ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ ಆ ಥರ ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಅದೇ ಆಫೀಸಿಗೆ ಲೇಟ್ ಆತ. ಮತ್ತೆ ಎಷ್ಟೊತ್ತಿಗೆ ಹೋಗ್ತೀರಿ? ಸೋನಲ್ ಮೊದ್ಲಂದ್ರ ನಾ ಆಫೀಸಿಗೆ ಹೊಂಟ್ರೆ ಶಟ್ಕೊಂತಿದ್ದಿ. ಇವತ್ತೇನ ಆಫೀಸಿಗೆ ಯಾವಾಗ ಹೋಗ್ತೀರಿ ಅಂತ ಕೇಳಾಕ್ ಕುಂತಿ? ಹಂಗೇನೂ ಇಲ್ಲ, ನೀವು ಹೆಂಗೂ ಡೈಲಿ ಇದೇ ಟೈಮ್ ಹೋಗ್ತಿರಲ್ಲ, ಅದನ್ನ ಕೇಳಿದೆ ನಾನು ಅಷ್ಟೇ, ಮತ್ತೇನೂ ಇಲ್ಲ. ಖರೇನ? ಮತ್ತೇನು ಇಲ್ಲ? ಇಲ್ಲಪ್ಪ. ಮತ್ತೇನು ಇಲ್ಲ ಅಂತಿದಿ. ನಿನ್ನ ಮುಖದಾಗ ಮತ್ತೇನು ಐತಿ ಅನ್ನಂಗ ಕಾಣ್ಸಾಕ್ ಕುಂತೈತಿ. ಇಲ್ಲ ಆ ಥರ ಏನೂ ಇಲ್ಲ. ಸರಿ ನಾ ಹೋಗಿ ಬರ್ತೇನೆ. ಬ್ಯಾಗ್ ತಗೋರಿ. ಇಲ್ಲ, ನನ್ನ ಆಫೀಸ್ ಕೆಲಸ ಸ್ವಲ್ಪ ಇವತ್ತು ಮಧ್ಯಾಹ್ನ ಮೇಲೆ ಹೋಗ್ತೀನಿ. ನನಗೊಂದು ಬೇರೆ ಅರ್ಜೆಂಟ್ ಕೆಲಸ ಐತಿ. ಬೇರೆ ಕೆಲಸ ಐತಾ? ಏನ್ರಿ? ಏನು ಇಲ್ಲ, ನನ್ನ ಬಂಗಾರಿಗೆ ಒಂದು ಸ್ವಂತ ಮನಿ ಹಿಡಿದು ಕೊಡ್ಬೇಕಂತ ನನ್ನ ಆಸೆ. ಅದಕ್ಕೆ ಬ್ಯಾಂಕ್ನಾಗ ಸ್ವಲ್ಪ ಕೆಲಸ ಐತಿ, ಹೊಂಟೇನಿ. ಓ ಹೌದೇನ್ರಿ? ಸರಿ ಹೋಗ್ರಿ. ಇದೇನ್ ಸೋನಲ್ಲ, ಯಾವಾಗಿದ್ರು ನಾ ಹೊರಗೆ ಹೊಂಟ್ರ ಹೊಕ್ಕೇನಿ ಅನ್ಬೇಡ್ರಿ.
ಹೋಗಿ ಬರ್ತೇನ್ರಿ ಅಂತಿದ್ದಿ, ಇವತ್ತೇನ ಹೋಗ್ರಿ ಅನ್ನಕತ್ತಿ? ಅದೆಲ್ಲ ಊರಾಗಿದ್ದಾಗ ಅಂತಿದ್ದೆ, ಅದೆಲ್ಲ ಮೂಢನಂಬಿಕೆ. ಈಗ ಗುರ್ತಾಗತೈತಿ ಅದೆಲ್ಲ ತಪ್ಪು ಅಂತ. ಓ, ಮೇಡಮ್ ಅವರು ಪೂನಾಕ್ ಬಂದು ಫುಲ್ ಚೇಂಜ್ ಆಗ್ಯಾರ. ಹೋಗ್ರಿ, ಹಂಗೇನು ಇಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೆಂಗೆಂಗೋ ಐತಿ. ಸರಿ, ನಾ ಇನ್ನು ಹೋಗಿ ಬರ್ತೀನಿ. ಅಪ್ಪ, ಹಾಳಾದವ ಯಾವಾಗ ಹೊಕ್ಕಾನೋ ಅನ್ಕೊಂಡೆ, ಕಡಿಗೂ ಪೀಡ ತೊಲಗ್ತ. ಅಬ್ಬ, ಡೋರ್ ಲಾಕ್ ಮಾಡ್ಕೊಂಡು ಮೊದ್ಲು ಪ್ರೀತಮ್ ಅವ್ರಿಗೆ ಫೋನ್ ಮಾಡ್ಬೇಕು. ರಿಂಗ್ ಆಗ್ತಾ ಐತಿ, ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಏನ? ಹಲೋ ಹಲೋ हेलो हेलो प्रीतम, मैं सोनिया। तो बोलिए क्या हाल है? हमारा हाल तो अच्छा है, आपका क्या बात है? ನನ್ನ ಕಡೆ ಈಗ ಉಳಿದಿದ್ದ ದಾರಿ ಅಂದ್ರೆ ಇವರಿಬ್ಬರಿಗೆ ಚಂದಗೆ ಮಾತಾಡ್ದಂಗ ನಾಟಕ ಮಾಡ್ತೇನೆ. ಒಂಚೂರು ಕತ್ಲಾತಂದ್ರೆ ಬಡ ಬಡ ಇಲ್ಲಿಂದ ಕಾಲು ಕೇಳ್ತಾನೆ. ನಮ್ಮ ಮಮತಾ ಕಮ್ಮಾರವ್ರು ತಿರುಕನ ಪರಿಸ್ಥಿತಿ ಏನ ಅಂತೇಳಿ ಕಮೆಂಟ್ ಮಾಡ್ಯಾರ್ರಿ. ನೋಡ್ರಿ ಪಾಪ ನನ್ನ ಚಿಂತೆ ಮಮತಾ ಅವರು ಮಾಡಾಕತ್ತಾರ. ನಿಮಗೆ ಕೈ ಮುಗಿತೀನ್ರಿ ಮಮತಕ್ಕಾರ, ನೀವ ಒಂದು ಏನಾರ ಐಡಿಯಾ ಕೊಡ್ರಿ. ಅಷ್ಟೇ ಯಾಕ್ರಿ, ನಮ್ಮ ರೇಖಾ ಅವ್ರು ಕೂಡ ಕಮೆಂಟ್ ಮಾಡ್ಯಾರ. ಜಿಪುಣರ ಹಳ್ಳಿ ಪಾರಕ್ಕನ ಊರ್ರಿ ಅದು, ಅಂತ ಊರಿಗೆ ತಿರ್ಕಪ್ ಹೋಗ್ಯಾನಂದ್ರೆ ಅವನು ಗತಿ ಮುಗಿತು ಬಿಡ್ರಿ ಅಷ್ಟ. ರೇಖಾಕಾರ ಬರೋ ಮುಂದೆ ಒಟ್ಟು ಹೇಳ್ಬಾರ್ದನ್ರಿ, ಜಿಪುಣರ ಹಳ್ಳಿ ಪಾರಕ್ಕಂದು ಭಾಳ ಕೆಟ್ಟದಾರಲ್ಲಿ ಮಂದಿ ಅಂತೇಳಿ. ನೀವು ಹೇಳಿದ್ರೆ ಬರ್ತಿದ್ದೇ ಇಲ್ಲ. ಈಗ ನನ್ನ ಗತಿ ಏನಾಗ್ತೈತೋ ಏನು ದೇವ್ರ ಬಲ್ಲ. ಅಷ್ಟೇ ಯಾಕ್ರಿ, ಯೂನಿಕ್ ಕ್ರಿಯೇಷನ್ ಅವರು ಕಮೆಂಟ್ ಮಾಡ್ಯಾರ, ತಿರ್ಕಪ್ಪ ನೀ ಅಲ್ಲಿಂದ ಎಸ್ಕೇಪ್ ಆಗ, ಹೆಂಗಾರ ಮಾಡಿ ಒಟ್ಟು ಕತ್ಲಾತಂದ್ರ ಇಲ್ಲಿಂದ ಎಸ್ಕೇಪ್ ಹಾಕೇನ್ರಿ ನಾನು. ಅಲ್ಲ, ನಂದು ನನ್ನ ಭಾಳ ಇಷ್ಟಪಡ್ತಾಳ, ಯಾಕಿ ಕೂಟ ಒಂದಿಟ್ಟು ಟೈಮ್ ಪಾಸ್ ಮಾಡಬಾರ್ದು? ನಂದು ಅವ್ರ ಹೇಳ್ರಿ. ಚಲುವೆಯ ಅಂದದ ಮುಖಕ್ಕೆ ನಗುವೆ ಭೂಷಣ. ವಡ್ಡಿ ಮಗ ಬಿಡಬೇಡ ಅವನ್ನ, ಮುಂದೆ ಪದ್ರೆ ಮಚ್ಚು ಎತ್ತು ಬಿಡಬೇಡ ಅವನ್ನ. ಲೇ ನಿಂದು ಎದಕ್ಕ ಹಂಗ ಬರೀ ಅವ್ರು ಹಾಡಿದ್ದಕ್ಕ ಹೊಳ್ಳಿ ಹಂಗ ಇರದ್ ಹಾಡಿ ಅದಕ್ಕೆ ಹಾಡ್ತಿದಿ? ಎದಕ್ಕೆ ಹಾಡ್ತಿದಿ ಅಂದ್ರ ನನಗ ಅವನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನೋಡ್ತೀಯ ಅವನ ಬಸ್ ಸ್ಟ್ಯಾಂಡ್ನಾಗ ಪಾಕೆಟ್ ಹೊಡೆಯರಂಗದಾನ, ಸೇಮ್ ಟು ಸೇಮ್. ಮಾಡ್ತೇನೆ ತಡಿ. ವಲ್ಲವೇ ಜೀವನ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ, ವಲವೇ ಮರೆಯದ ಮಮಕಾರ, ವಲವೇ ಮರೆಯದ ಮಮಕಾರ, ವಲವೇ ಜೀವನ ಸಾಕ್ಷಾತ್ಕಾರ. ಎರಡು ತಿರ್ಕೊಂಡ ತಿನ್ನೋ ತಿರ್ಬೋಕಿಗಳು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ ತಿರ್ಕಪ್ಪ ಹೆಣ್ಣು ನೋಡಕ್ ಬಂದು ಹೆಂಗ್ ಸಿಕ್ ಹಾಕೊಂಡು ಎಂತ ಪಜಿತಿಗೆ ಈಡಾಗ್ಯಾನಂತ ಹೇಳಿ. ಸ್ನೇಹಿತರೆ, ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇರುವಂತ ನಮ್ಮ ಪ್ರೀತಿಯ ಸ್ನೇಹಿತರಿಗೆ ಇವತ್ತು ವಿಶ್ ಮಾಡೋಣ್ರಿ. ಪ್ರಿಯಾಂಕಾ ದೊಡ್ಡಗೌಡರವರು ಕಮೆಂಟ್ ಮಾಡ್ಯಾರ, ಅವರ ಸಹೋದರರಾದ ಶ್ರೀಕಾಂತ್ ಹಾಗೂ ಶಿವರಾಜ್, ನಿಮ್ಮಿಬ್ಬರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸದಾ ಖುಷಿ, ನೆಮ್ಮದಿ, ಪ್ರೀತಿ ತುಂಬಿರ್ಲಿ ಅಂತ ಹೇಳಿ ಆ ಸಿದ್ಧಾರೂಢಾಜಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಂಗ ಭಾಗ್ಯ ಅನ್ನೋರು ನಮ್ಗೆ ಕಮೆಂಟ್ ಮಾಡ್ಯಾರ, ಭಾಗ್ಯ ರಮೇಶ್ ಹಾಯ್. ಹಂಗ ಜ್ಯೋತಿ ಅನ್ನೋರು ಕೂಡ ಕಮೆಂಟ್ ಮಾಡ್ಯಾರ, ಜ್ಯೋತಿ ಶಿವಕುಮಾರ್ ಹಾಯ್. ನಾಶು ನದಾಫ್ ಹಾಯ್. ವಿಜಯಲಕ್ಷ್ಮಿ ಹಾಗೂ ಪ್ರಿಯಾಂಕಾ ಓಲೇಕರ್ ಸೂಪರ್ ವಿಡಿಯೋ, ಸೂಪರ್ ಕಾಮಿಡಿ ಅಂತ ಹೇಳಿ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ. ಹಂಗ ನಮ್ಮ ವೀಣಾ ಬಿಂಬಾರ್ ಅವ್ರ ಬಗ್ಗೆ ನಾ ಹೇಳಬೇಕು. ವೀಣಾ ಅವರು ಸೂಪರ್ ಅಂತ ಕಳ್ಸಾರಿ, ಜೊತೆಗೆ ನಗುವಂತ ಮೂಜುಗಳನ್ನ ಜಾಸ್ತಿ ಕಳ್ಸಾರ. ಅದನ್ನ ನೋಡಿ ಹೌದಾ ಇಷ್ಟು ಕಾಮಿಡಿ ಇದೆ ಸ್ಟೋರಿ, ತಡಿ ಹಂಗಾರೆ ಇದನ್ನ ಪೂರ್ತಿ ಕುಂತು ಕೇಳ್ಬೇಕಂತ ಹೇಳಿ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾ ಇಯರ್ಫೋನ್ ಹಾಕೊಂಡು ಅದನ್ನ ಆ ಸ್ಟೋರಿನ ನಾನು ನೋಡಿದೆ ರೀ. ನಿಜವಾಗ್ಲೂ ನನಗೂ ಕೂಡ ತುಂಬಾ ನಗಿ ಬಂತ. ಬಟ್ ಮಾತಾಡೋ ಮುಂದಾಗ ಅಷ್ಟು ನಗಿ ಬರ್ಲಿಲ್ರಿ, ನೋಡೋ ಮುಂದೆ ನನಗೂ ಕೂಡ ನಗಿ ಬಂದ, ನಾನು ನಕ್ಕೆ. ಹಂಗ ಬಹಳಷ್ಟು ಜನ ಕಮೆಂಟ್ ಮಾಡಿರಿ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ರೀ. ನಿಮ್ ಕಮೆಂಟ್ ಓದಿ ನನಗಂತೂ ಬಹಳ ಖುಷಿ ಆಗೈತಿ. ದಯಮಾಡಿ ನಮ್ಮ ವಿಡಿಯೋಗಳನ್ನ ನೋಡಿಂದ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಜೊತೆಗೆ ನಮ್ಮ ಚಾನೆಲ್ ಬೆಳೆಯೋದಕ್ಕೆ ನಿಮ್ಮ ಸಹಕಾರ ಬೇಕು ಸ್ನೇಹಿತರೆ. ಅದಕ್ಕೆ ದಯಮಾಡಿ ನಮ್ಮ ಈ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಶೇರ್ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ತೇನ್ರಿ. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ನಮ್ಮ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆಯನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಕೂತಿರ್ತೀನಿ, ಹಾಗಾಗಿ ನೀವು ಮರ್ತು ಬಿಡಬೇಡ್ರಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ.